ಯಾಕೋ 5 ತಿಂಗಳ ಕಟ್ಟೆ ನಮಗೆ ಸರಿಯಾಗಿ ಡೆವಲಪ್ ಕಾಣ್ತಾ ಇಲ್ಲ. ಜೀವಾಮೃತನ ಮಾಡಿ, ಈಗ ಜೀವಾಮೃತ ಮಾಡೋಕ್ಕೆ ನಾವು ಏನೇನು ಪದಾರ್ಥಗಳು ತಗೊಂಡಿದ್ದೀವಿ ಅಂದರೆ 10-15 ದಿನ ಶೇಖರಿಸಿಟ್ಟಿರ್ತಕ್ಕಂತಹ ಗಂಜಲ. ಮೊದಲನೇದಾಗಿ ನಾವು ದ್ವಿದಳ ಧಾನ್ಯದ ಹಿಟ್ಟನ್ನ 4-5 ದಿನಗಳ ತನಕ ಒಂದು ಬಟ್ಟೆ ಕಟ್ಟಿ ಮುಚ್ಚಿಡಬೇಕು. ಬೆಳಿಗ್ಗೆ ಮತ್ತು ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಇವತ್ತು ಒಂದು ಹೊಸ ವಿಡಿಯೋ ಮಾಡ್ತಾಯಿದ್ದೀವಿ. ಏನಂದರೆ ನಮ್ಮ ಸ್ನೇಹಿತರದೊಂದು 4 ತಿಂಗಳು ಆಗಿದೆ ಈ ಕಟ್ಟೆಗೆ. ಇದಕ್ಕೆ ನಾವು ರಾಸಾಯನಿಕನ ಸಿಂಪಡಣೆ ಮಾಡ್ತಿದ್ವಿ. ಯಾಕೋ 5 ತಿಂಗಳ ಕಟ್ಟೆ ನಮಗೆ ಸರಿಯಾಗಿ ಡೆವಲಪ್ ಕಾಣ್ತಾ ಇಲ್ಲ. ಅದಕ್ಕೆ ಏನಂದರೆ ಇವತ್ತು ಒಂದು ಸಾವಯವ ಜೀವಾಮೃತನ ಮಾಡಿ ಕಟ್ಟೆಗೆ ಕೊಡೋಣ ಅನ್ನೋದೊಂದು ಅಭಿಪ್ರಾಯ ಇದೆ. ಅದಕ್ಕೆ ಏನಂದರೆ ಜೀವಾಮೃತನ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನೋಡಿ, ನಾವು 1 ಎಕರೆ ಇದೆ ಇದು ಕಟ್ಟೆ. 1 ಎಕರೆಗೆ 200 ಲೀಟ್ರ್ ನೀರು, ಅಂದರೆ ಒಂದು 180 ಲೀಟ್ರ್ ನೀರು ತುಂಬ್ಕೊಂಡಿದೆ. ಅಂದರೆ ಈ ಡ್ರಮ್ಗೆ ನೀರು ತುಂಬ್ಕೋಬೇಕಾದ್ರೆ ಯಾವುದಾದ್ರು ಕೆಮಿಕಲ್ ಏನಾದ್ರು ಮಿಕ್ಸ್ ಮಾಡಿದರೆ ಚೆನ್ನಾಗಿ ಶಾಂಪು ಇಲ್ಲ ಇದು ಸೋಪ್ ಹಾಕಿ ನೀಟಾಗಿ ತೊಳ್ಕೊಂಡು ಡ್ರಮ್ನ ಒಂದು 180 ಲೀಟ್ರ್ ಅಷ್ಟು ನೀರು ತುಂಬ್ಕೊಂಡಿದ್ದೀವಿ. ಯಾಕಂದರೆ ನಾವು 1 ಎಕರೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಜೀವಾಮೃತ ಮಾಡ್ಕೊತಾ ಇದ್ದೀವಿ. ಈಗ ಜೀವಾಮೃತ ಮಾಡೋಕ್ಕೆ ನಾವು ಏನೇನು ಪದಾರ್ಥಗಳು ತಗೊಂಡಿದ್ದೀವಿ ಅಂದರೆ ಸಗಣಿ ಇದೆ, 10 kg ಸಗಣಿ, 10 ಲೀಟ್ರಷ್ಟು ಒಂದು 10-15 ದಿನ ಶೇಖರಿಸಿಟ್ಟಿರ್ತಕ್ಕಂತಹ ಗಂಜಲ ಗೋಮೂತ್ರ ತಗೊಂಡಿದ್ದೀವಿ. ಅದ್ರ ಜೊತೆ ಬೆಲ್ಲ, ಒಂದು 2 kg ಅಷ್ಟು ಬೆಲ್ಲ ಇದೆ. ಏನಂದರೆ ಬೆಲ್ಲ ಅಂದರೆ ಇದನ್ನ ನಾವು ನಾರ್ಮಲಾಗಿ ಅಂಗಡಿಲಿ ಸಿಕ್ಕೋ ಬೆಲ್ಲದಲ್ಲಿ ರಾಸಾಯನಿಕ ಜಾಸ್ತಿ ಇರುತ್ತೆ. ಅದರಿಂದ ಏನು ಮಾಡಿದ್ದೀವಿ ಅಂದರೆ ನಾವು ಸಾವಯವ ಬೆಲ್ಲ, ಕಪ್ಪು ಬೆಲ್ಲ ತಂದಿದ್ದೀವಿ. ಆಲ್ಮೋಸ್ಟ್ ಜೀವಾಮೃತ ಮಾಡಬೇಕಂದ್ರೆ ಎಲ್ಲ ಕಪ್ಪು ಬೆಲ್ಲನೇ ಯೂಸ್ ಮಾಡಬೇಕು ಅಂತ ಹೇಳ್ತೀವಿ. ಅದ್ರ ಜೊತೆ ಒಂದು 2 kg ದ್ವಿದಳ ಧಾನ್ಯದ ಹಿಟ್ಟು, ಅಂದರೆ ನಾವು ಕಡಲೆ ಹಿಟ್ಟು ತಗೊಂಡಿದ್ದೀವಿ. ಇಲ್ಲಿ 2 kg ಕಡಲೆ ಹಿಟ್ಟು ತಗೊಂಡಿದ್ದೀವಿ. ಇದನ್ನು ನಮ್ಮ ಕಡೆ ಗೋಡು ಅಂತ ಕರಿತೀವಿ. ಅಂದರೆ ಉತ್ತದ ಮಣ್ಣು ಇಲ್ಲ ತೇವರಲ್ಲಿ ಬರುತ್ತಲ್ಲ ಚೆನ್ನಾಗಿರೋ ಗೋಡು. ಏನಂದರೆ ಇದನ್ನ ಯಾವ ಥರ ತಗೋಬೇಕು ಅಂದರೆ ನಾವೀಗ ಯಾವ ಜಮೀನಿಗೆ ಜೀವಾಮೃತ ಮಾಡ್ಕೊತಾ ಇರ್ತೀವಿ ಅದೇ ಜಮೀನು ಮಣ್ಣು ತಗೊಂಡ್ರೆ ಉತ್ತಮವಾಗಿರುತ್ತೆ. ನೋಡಿ, ಈಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀವಿ. ಮೊದಲನೇದಾಗಿ ನಾವು ದ್ವಿದಳ ಧಾನ್ಯದ ಹಿಟ್ಟನ್ನ ನೀರಿಗೆ ಹಾಕ್ಕೊಂಡು ಸಿಂಪಡಿಸ್ಕೊತಾ ಇದ್ದೀವಿ. 1 ಎಕರೆಗೆ ಏನು ಜೀವಾಮೃತ ಮಾಡಬೇಕು ಅದಕ್ಕೆ ಒಂದು 2 kg ಅಷ್ಟು ದ್ವಿದಳ ಧಾನ್ಯದ ಹಿಟ್ಟು ಬೇಕು. ಅದನ್ನು ನೀಟಾಗಿ ಸಿಂಪಡಿಸ್ಕೊತಾ ಇದ್ದೀವಿ. ನೋಡಿ, 2 kg ಅಷ್ಟು ಕಡಲೆ ಹಿಟ್ಟು ಹಾಕೊಂಡಿದ್ದೀವಿ ನಾವು. ಇದು ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡು, ನೋಡಿ ಇಲ್ಲಿ ಈ ಥರ ಗಂಟು ಬರುತ್ತಲ್ಲ, ಒಂದೊಂದು ಗಂಟು, ಅದನ್ನು ಹೊಡ್ಕೋಬೇಕು. ಗಂಟ ಇದ್ರ ಜೊತೆಗೆ ಕಡಲೆ ಹಿಟ್ಟು ಜೊತೆಗೆ 10 kg ಸಗಣಿನ ಈ ಥರ ಉದುರಾಗಿ ಮಾಡ್ಕೊಂಡು ಹಾಕಬೇಕು. ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕಾದ್ರೆ ಲಡ್ಡು ಈ ಕಡ್ಡಿಗಳಿದ್ದರೆ ಅದನ್ನು ಎತ್ತಾಕ್ಬಿಟ್ರೆ ತುಂಬ ಅನುಕೂಲ. ಜೀವಾಮೃತ ಹಿಂದೆ ಪೂರ್ವಜರೆಲ್ಲ ತುಂಬ ಮಾಡ್ತಿದ್ರು. ಮಾಡಬೇಕಾದ್ರೆ ಯಾವುದೇ ಔಷಧಿಗಳನ್ನ ಜಾಸ್ತಿ ಸಿಂಪಡಿಸ್ತಿರ್ಲಿಲ್ಲ. ಭೂಮಿಗೆ ಏನು ಬೇಕು ಆ ಸೂಕ್ಷ್ಮಾಣುಜೀವಿಗಳನ್ನ ಅವ್ರುಗಳೇ ಹುಟ್ಟಾಕತ್ತಿದ್ರು. ಈಗಿನ ಕೆಮಿಕಲಲ್ಲಿ ತುಂಬ ಮಣ್ಣು ಹಾಳಾಗಿದೆ. ಅದರಿಂದ ಇವಾಗ ಇದೊಂದು ಸಾವಯವ ಥರ ಮಾಡಿ ನಮ್ಮ ಮಣ್ಣಿನ ಫಲವತ್ತತೆನ ಉಳಿಸಬೇಕು ಅನ್ನೋದು ಒಂದು ಸಣ್ಣ ಉದ್ದೇಶ. ಯಾಕಂದರೆ ಮುಂದಿನ ಪೀಳಿಗೆಗೆ ಮಣ್ಣು ತುಂಬ ಹಾಳಾದರೆ ವ್ಯವಸಾಯ ಅನ್ನೋದು ತುಂಬ ಕಷ್ಟದ ಕಸುಬಾಗ್ಬಿಡುತ್ತೆ. ಅದರಿಂದ ಈಗ ಮುಂದೆ ಬರ್ತಕ್ಕಂಥ ಯುವ ರೈತರುಗಳು ಎಲ್ಲ
ಈ ಸಾವಯವ ಜೀವಾಮೃತ ಇವುಗಳ ಕಡೆ ಹೋಯ್ತು ಅಂದರೆ ನಮ್ಮ ಮಣ್ಣಿನ ಫಲವತ್ತತೆಯೂ ಚೆನ್ನಾಗಿ ಕಾಪಾಡ್ಕೋಬೋದು ಅನ್ನೋದೊಂದು ಸಣ್ಣ ಕಾಳಜಿ. ಸಗಣಿನ ಹಾಕೊಂಡು ತುಂಬ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇದಾದ ನಂತರ ನಾವು ನೋಡಿ ಇಲ್ಲಿ ಸಾವಯವ ಬೆಲ್ಲನ ಚೆಚ್ಚಿಟ್ಕೊಂಡಿದ್ದೀವಿ. ಈ ಬೆಲ್ಲನಲ್ಗ ಸಿಂಪಡಿಸ್ಕೊತೀವಿ. ಈಗ ಸಾವಯವ ಬೆಲ್ಲ, ಕಪ್ಪು ಬೆಲ್ಲನ ಒಂದು 2 kg ಅಷ್ಟು ಇದಕ್ಕೆ ಹಾಕತಾಯಿದ್ದೀವಿ. ಏನಂದರೆ ನಾವು ಡ್ರಮ್ನ ತುಂಬ ಸ್ವಲ್ಪ ತಂಪಾಗಿರೋ ಪ್ರದೇಶದಲ್ಲಿ ಮಡಿಕೋಬೇಕು. ಯಾಕಂದರೆ ನಾವು ಇಲ್ಲಿ ಬೆಳೆಸ್ತಾ ಇರೋದು ಸೂಕ್ಷ್ಮಾಣುಜೀವಿಗಳಾದ್ರಿಂದ ವಾತಾವರಣ ತಂಪಾಗಿರ್ಬೇಕು. ಯಾವುದಾದ್ರು ಮರದಡಿ ಇಲ್ಲ ತೋಟ, ಈಗ ಬಾಳೆ ತೋಟ ಇದೆ, ಬಾಳೆ ತೋಟದ ಅಡಿಲೇ ಇಟ್ಕೊಂಡಿದ್ದೀವಿ ನಾವು. ಬೆಲ್ಲನ ಹಾಕಿ ಚೆನ್ನಾಗಿ ಸಿಂಪಡಿಸ್ಕೊಂಡಿದೆ. ಈಗ ಬೆಲ್ಲ ಹಾಕಿದ ತಕ್ಷಣ ನೆಕ್ಸ್ಟು ನಾವು ಗೋಡು ಹಾಕತಾಯಿದ್ದೀವಿ. ಒಂದು 7 ಇಡಿ ಅಷ್ಟು ಸಾಕು ಗೋಡು. ನಾವು 1-1.5 kg ಅಷ್ಟು ತಗೊಂಡಿದ್ವಿ. ಅಷ್ಟು ಹಾಕಲಿಲ್ಲ ಅಂದರೂ ಒಂದು 7 ಇಡಿ ಆದರೆ ಸಾಕು. ಯಾವಾಗಲೂ ತಂಪಾದ ವಾತಾವರಣದಲ್ಲಿ ಡ್ರಮ್ನ ಇಟ್ಕೊಂಡು ಜೀವಾಮೃತನ ಮಾಡ್ಕೋಬೇಕು. ನೋಡಿ, ಗೋಡು ಹಾಕೊಂಡ ತಕ್ಷಣ ನೀಟಾಗಿ ಅದನ್ನ ಎಲ್ಲ ಮಿಕ್ಸ್ ಆಗೋ ಥರ ಇರಿಕೋಬೇಕು. ಈಗ ನಾವು ಇದನ್ನ ಮಾಡ್ಕೊತಾ ಇರೋದು ಕೇವಲ 1 ಎಕರೆಗೆ. 1 ಎಕರೆಗೆ ಆದ್ರಿಂದ ನಮಗೆ 200 ಲೀಟ್ರ್ ನೀರಲ್ಲಿ ಸಾಕು. ಇವಾಗ ಕೊನೆಯದಾಗಿ ನಾವು ಶೇಖರಣೆ ಮಾಡಿಟ್ಟಿದ್ದು ಒಂದು 10-15 ದಿನ ಶೇಖರಣೆ ಮಾಡಿಟ್ಟಿದ್ದು ಗಂಧಲ ಹಾಕ್ತಾಯಿದ್ದೀವಿ. 200 ಲೀಟ್ರಿಗೆ ಒಂದು 10 ಲೀಟ್ರ್ ಅಷ್ಟು ಗಂಧಲ ಹಾಕ್ತೀವಿ. ಏನಂದರೆ ಇದಕ್ಕೆ ನಮ್ಮ ರೈತರಿಗೆ ಖರ್ಚು ಕಡಿಮೆ, ಸಾವಯವ ಸೂಕ್ಷ್ಮಾಣುಜೀವಿಗಳು ಜಾಸ್ತಿ ಆಯ್ತವೆ. ಯಾಕಂದರೆ ನಾವು ಇದಕ್ಕೆ ಖರ್ಚು ಅಂತ ಒಂದು 200 ರೂಪಾಯಿ ಖರ್ಚು ಅಷ್ಟೇ ಮಾಡ್ಬೋದು. ಇದನ್ನ ಮಾಡ್ಕೊಳ್ಳೋದ್ರಿಂದ ಭೂಮಿಲಿ ಫಲವತ್ತತೆ ಜಾಸ್ತಿ ಆಗುತ್ತೆ. ನೀಟಾಗಿ ಗಂಧಲನ ಹಾಕೊಂಡು ಸಿಂಪಡಿಸ್ಕೊತಾ ಇದ್ದೀವಿ ಎಲ್ಲನೂ ಸೇರಿಸಿ ಒಟ್ಟಿಗೆ. ಇವಾಗ ನಮಗೆ ಏನು ಬೇಕು, ಒಂದು ಜೀವಾಮೃತ ಮಾಡೋಕ್ಕೆ ಎಲ್ಲ ಪದಾರ್ಥಗಳನ್ನೂ ಹಾಕಿದ್ದೀವಿ. ಅದನ್ನು ನಾವು ಎಡದಿಂದ ಬಲಕ್ಕೆ ತಿರಿತಾ ಹೋಗಬೇಕು. ನಾವು ಇದನ್ನು ಒಂದು 4-5 ದಿನಗಳ ತನಕ ಒಂದು ಬಟ್ಟೆ ಕಟ್ಟಿ ಮುಚ್ಚಿಡಬೇಕು. ಬೆಳಿಗ್ಗೆ ಮತ್ತು ಸಂಜೆ 2 ಟೈಮ್ ಬಂದು ಒಂದು ಇದರಲ್ಲಿ ತಿರಿಕೋಬೇಕು. ಯಾಕಂದರೆ ನಾವು ಡೈರೆಕ್ಷನ್ನ ಚೇಂಜ್ ಮಾಡಬಾರ್ದು. ಯಾವ ಡೈರೆಕ್ಷನಲ್ಲಿ, ಈಗ ಅಂದರೆ ಬಲದಿಂದ ಎಡಕ್ಕೆ ನಾವು ಏನು ತಿರಿತಾ ಇದ್ದೀವಿ ಅದೇ ಡೈರೆಕ್ಷನಲ್ಲಿ ತಿರಿದ್ರೆ ಅನುಕೂಲ. ಯಾಕಂದರೆ ಸೂಕ್ಷ್ಮಾಣುಜೀವಿಗಳು ಬೆಳವಣಿಗೆ ಆಗ್ತಾ ಹೋಗ್ತವೆ. ಆ ಟೈಮಲ್ಲಿ ನಾವು ಡೈರೆಕ್ಷನ್ ಚೇಂಜ್ ಮಾಡಿ ತಿರಿದ್ರೆ ಸೂಕ್ಷ್ಮಾಣುಜೀವಿಗಳು ಬೆಳವಣಿಗೆಗೆ ಸ್ವಲ್ಪ ಅಡೆತಡೆ ಆಗ್ಬೋದು. ಅದರಿಂದ ನಾವು ಏನು ಬಲದಿಂದ ಎಡಕ್ಕೆ ಇದಿದೆ ಅದನ್ನೇ ಫಾಲೋ ಮಾಡ್ಕೊಂಡು ತಿರ್ಕೊಂಡು ಹೋಗಬೇಕು. ತುಂಬ ತಂಪಾದ ವಾತಾವರಣದಲ್ಲಿ ಅದಕ್ಕೆ ಒಂದು ಬಟ್ಟೆನ ಕಟ್ಟಿ ಬಿಡಬೇಕು. ಇದು ನಮಗೆ ಬಳಕೆಗೆ ಬರಬೇಕು ಅಂದರೆ 5-6 ದಿನ ಬೇಕು. ಇದ್ರ ಪ್ರಿಪ್ರೇಷನು ಕಂಪ್ಲೀಟ್ ಆಗಿದೆ. ಏನಂದರೆ ಇದನ್ನ ಈಗ ನಾವು ತಂಪಾದ ಪ್ರದೇಶದಲ್ಲಿ ಇಟ್ಟಿದ್ದೀವಿ. ಇದಕ್ಕೆ ಒಂದು ನೀಟಾಗಿ ಒಂದು ಬಟ್ಟೆನ ಮುಚ್ಚಿ ಕಟ್ತೀವಿ. ಇವಾಗ ಇದನ್ನು ಒಂದು ಬಟ್ಟೆ ಹಾಕಿ ನೀಟಾಗಿ ಕಟ್ತೀವಿ. ಇವಾಗ ಇದ್ರದ್ದು ಪ್ರಿಪ್ರೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ, ಕಟ್ಬಿಟ್ಟಿದ್ದೀವಿ. 4-5 ದಿನ ಬೇಕು ಇದು ನಮಗೆ ಕಂಪ್ಲೀಟಾಗಿ ಯೂಸು ಬರಬೇಕು ಅಂದರೆ. ಏನಂದರೆ ಈಗ ಡೈಲಿ ಬೆಳಿಗ್ಗೆ ಮತ್ತು ಸಂಜೆ ಇದನ್ನು ಓಪನ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಎಲ್ಲನೂ ಬಿಟ್ಕೊಂಡ್ರೆ ಇನ್ನು 4-5 ದಿನಕ್ಕೆ ಇದು 5-6 ದಿನಕ್ಕೆ ಇದು ರೆಡಿಯಾಗಿರುತ್ತೆ. ಏನಂದರೆ ನೆಕ್ಸ್ಟು ವಿಡಿಯೋದಲ್ಲಿ ಜೀವಾಮೃತ ಯಾವ ಥರ ಕೆಲಸ ಮಾಡುತ್ತೆ, ಜೀವಾಮೃತದ ಅನುಕೂಲಗಳೇನು ಮತ್ತು ಜೀವಾಮೃತನ ಯಾವ ಥರ ಸಿಂಪಡಿಸಬೇಕು ಅನ್ನೋದನ್ನ ಕಂಟಿನ್ಯೂ ಆಗಿ ಹೇಳ್ಕೊಡ್ತೀವಿ. ಧನ್ಯವಾದಗಳು.